ನಿಖಿಲ್ ಅಣ್ಣವ್ರು ಬಂದಾಗ ಏನಾದರೂ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಮ್ಮ ಗೌರವ ಹೋಗುತ್ತೆ. ಆದರೆ ನನ್ನ ಗೌರವ ನೀವು ಉಳಿಸಿದ್ದೀರಾ, ನನ್ನ ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೇನೆ ಅನ್ನುವಂಥ ಮಾತನ್ನು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಿಖಿಲ್ ಅಣ್ಣ ಬಂದಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ದಿರ ನೀವು ಇಷ್ಟೆಲ್ಲ ನಾನು ಇವತ್ತು ಸಂತೆಕಳ್ಳಳ್ಳಿಯಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ನೋಡ್ಕೊಂಡು ಬಂದೆ. ಆದರೆ ನಮ್ಮ ಪಕ್ಷದ ಗೌರವ ನಿಖಿಲ್ ಅಣ್ಣ ಬಂದಾಗ ಯಾವ ರೀತಿ ಇರಬೇಕು ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಅಲ್ಲಿ ರಿಸೀವ್ ಮಾಡ್ಕೊಂಡು ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ನೋಡ್ತಾ ಇದ್ದೀನಿ. ನನಗೆ ನಿಖಿಲ್ ಅಣ್ಣ ಕೇಳ್ತಾ ಇದ್ರು ಕಾರಲ್ಲಿ, ನನಗೇನು ಗೊತ್ತಿಲ್ಲದ್ರೆ ಹೌದಣ್ಣ ಅಂದ್ಕೊಂಡು ಬಂದೆ. ಆದರೆ ಎಲ್ಲ ಮಾಡಿರ್ತಕ್ಕಂಥದ್ದು ಮುಂಭಾಗದಲ್ಲಿರ್ತಕ್ಕಂಥ ನೀವು, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಪಕ್ಷದ ಗೌರವವನ್ನು ಉಳಿಸಿದ್ದೀರಾ. ಬಹುಶಃ ಇಷ್ಟರ ಮಟ್ಟಿಗೆ, ಯಾಕಂದರೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದೆ 3 ವಿಚಾರಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಾವು NDAನಲ್ಲಿದ್ದೀವಿ. ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಮಗೆ ಬೇಕು ಅಂತ ಅನ್ನುವಂಥದ್ದಕ್ಕಿಂತ ಕೂಡ ನಿಖಿಲ್ ಅಣ್ಣ ಇವತ್ತು ಸುಮಾರು ಒಂದು 100 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮಗೆ ಬೇಕು ಅನ್ನುವಂಥದ್ದನ್ನು ಅವರು ತೀರ್ಮಾನ ಮಾಡಿ ಕೇಂದ್ರದಲ್ಲಿ ಮಾತನಾಡ್ತಾರೆ. ಒಂದು. ಎರಡನೇದು, ಇವತ್ತು ಮುಂದಿನ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ನಗರಸಭೆ ಪುರಸಭೆಗಳು ಯಾವುದೇ ಬಂದರೂ ಕೂಡ ಆ ಚುನಾವಣೆಯಲ್ಲಿ JDS ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು 2ನೇ ವಿಚಾರವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. 3ನೇದು, ಇವತ್ತು ಇಷ್ಟು ದಿವಸ ನಾವು ನಿಮಗೆ ಬುಕ್ಗಳು ಕೊಟ್ಟು 6 ತಿಂಗಳಾದರೂ 8 ತಿಂಗಳಾದರೂ ಬುಕ್ಗಳು ವಾಪಸ್ ಬಂದಿಲ್ಲ. ಒಂದು ಅರ್ಧ ಮುಕ್ಕಾಲು ಭಾಗ ಬಂದಿರ್ಬೋದು. ಬೈರೆಡ್ಡಿ ಅವರಿಗೆ ನಾವು ಯಾವಾಗಲೂ ಹೇಳ್ತಾ ಇದ್ದೆ, ಆದರೆ ಇನ್ನೂ ಕೆಲವು ಬುಕ್ಗಳು ಬಂದಿರಲಿಲ್ಲ. ಆದರೆ ನಿಮಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿದೆ ನಿಮಗೆ ಡಿಜಿಟಲ್, ನೀವು ಮಿಸ್ಡ್ ಕಾಲ್ ಕೊಟ್ಟರೆ ನಿಮಗೆ ವಾಪಸ್ ಕಾಲ್ ಬರುತ್ತೆ. ಅಂದರೆ OTP ನಂಬರ್ ನೀವು ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿಬಿಡುತ್ತೆ, ನೀವು JDS ಸದಸ್ಯತ್ವ ತಗೊಂಡಂಗೆ ಆಗುತ್ತೆ. ನಿಮ್ಗೆ ಅನುಕೂಲ ಆಗಬೇಕು ಅಂತೇಳಿ ಬುಕ್ಗಳ ಸಹವಾಸ ಬೇಡ ಅಂತೇಳಿ ಇದನ್ನು ಮಾಡಿದ್ದೀವಿ. ನೀವು ಎಲ್ಲಿ ನೋಡಿದ್ರು ಕೂಡ, ಯಾವ ಬ್ಯಾನರು ಯಾವ ಕಟ್ಔಟ್ರಲ್ಲಿ ನೋಡಿದ್ರು ಕೂಡ ಆ ನಂಬರ್ ಇರುತ್ತೆ. ನಂಬರ್ಗೆ ನೀವು ಮಿಸ್ಡ್ ಕಾಲ್ ಕೊಟ್ಟರೆ ಬಹುಶಃ ನಿಮ್ಮದು ರಿಜಿಸ್ಟರ್ ಆಗುತ್ತೆ, OTP ಬರುತ್ತೆ. OTP ನೀವು ಕನ್ಫರ್ಮ್ ಮಾಡಿದ್ರೆ ಖಂಡಿತ ನೀವು JDS ಸದಸ್ಯತ್ವ ಆಗುತ್ತೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಹೆಚ್ಚು ವಿಚಾರಗಳನ್ನು ಮಾತನಾಡಲಿಕ್ಕೆ ತಾವೆಲ್ಲರೂ ಕೂಡ ಭಾಳ ಕೂಲಂಕುಷವಾಗಿ ಒಬ್ಬರು ಎದ್ದೊಳ್ದಿರ ಇವತ್ತು ನೀವೆಲ್ಲರೂ ಕೂಡ ಕೂತು ಸಹಕರಿಸಿದಿರ. ಮತ್ತು ಇಷ್ಟೆಲ್ಲ ನಾನು ಪೂರ್ವಭಾವಿ ಸಭೆ ಮಾಡಿ ಹೋದ್ಮೇಲೆ ಎಲ್ಲ ನೀವೇ ವಾಲಂಟ್ರಿಯಾಗಿ ನಿಮ್ಮ ಹಳ್ಳಿಗಳಲ್ಲಿ ನೀವು ಮಾತನಾಡಿಕೊಂಡು ಪಕ್ಷದ ಗೌರವ ಉಳಿಸಬೇಕು. ಇದು ಸಂದೇಶ ಕುಮಾರಣ್ಣವ್ರಿಗೆ ಹೋಗುತ್ತೆ, ದೇವೇಗೌಡರಿಗೆ ಹೋಗುತ್ತೆ. ಹಾಗಾಗಿ ಪಕ್ಷದ ಗೌರವ ನೀವೆಲ್ಲರೂ ಕೂಡ ಉಳಿಸಿದ್ದೀರ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ, ಅಭಾರಿಯಾಗಿರ್ತೇನೆ. ಯಾಕೆಂದರೆ ನಾನು 16 ವರ್ಷಗಳಿಂದ ನಿಮ್ಮ ಸಂಬಂಧ ದಿನೇ ದಿನೇ ಹೆಚ್ಚು ಬೆಳೀತಾನೆ ಇದೆ ಹೊರತು ಅದೆಲ್ಲೂ ಕೂಡ ತಗ್ಗಲಿಲ್ಲ, ಕುಗ್ಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸಿ, ಇವತ್ತು ಇನ್ನೊಂದು 2 ನಮ್ಮ ಮುಸಲ್ಮಾನ್ ಬಂಧುಗಳು ಅವರು ಒಂದು ಗಾರ್ಲ್ಯಾಂಡ್ ಮಾಡುವಂಥದ್ದು, ಮತ್ತು ಇನ್ನೊಂದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಶೇಷವಾಗಿ ಇವತ್ತು ಜೊತೆಗೆ ನಾನು ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ್ದೆ, ನಿಖಿಲ್ ಅಣ್ಣವರು ನಮ್ಮ ಕೈವಾರ ಹೋಬಳಿಯ ತಳಗವಾರ ಪಂಚಾಯಿತಿ ತಾಯಿ ಹುಟ್ಟೂರು ಆ ಗ್ರಾಮದ ಮೊಮ್ಮಗ, ನಮ್ಮ ಕ್ಷೇತ್ರದ ಮೊಮ್ಮಗ. ನೀವು ನಮ್ಮ ಕ್ಷೇತ್ರದ ಮೊಮ್ಮಗನಿಗೆ ಇಷ್ಟು ಅಭೂತಪೂರ್ವವಾಗಿ ನೀವು ಸ್ವಾಗತ ಮಾಡಿ ಸಂತೆಕಳ್ಳಳ್ಳಿಯಿಂದ ಒಂದೇ ಸಮನೆ ನೀವು ಇಲ್ಲಿವರೆಗೂ ಕೂಡ ಹೆಜ್ಜೆಗಳು ಹಾಕಿ ಜೊತೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದೀರಾ. ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಖಿಲ್ ಅಣ್ಣ ಮಾತುಗಳನ್ನು ಕೇಳಿ ಆಮೇಲೆ ನೀವೆಲ್ಲರೂ ಕೂಡ ಊಟಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.